ಸಾಕುನಾಯಿ ಹಾಗೂ ಬೀದಿ ನಾಯಿಗಳಿಗೆ ಲಸಿಕೆ ಹಾಕಿಸುವುದರಿಂದ ರೇಬಿಸ್ ರೋಗವನ್ನು ಸಂಪೂರ್ಣ ನಿರ್ಮೂಲನೆ ಮಾಡಲು ಸಾಧ್ಯ ಎಂದು ಪುರಸಭೆ ಪ್ರಭಾರ ಅಧ್ಯಕ್ಷೆ ಉಷಾ ಸತೀಶ್ ತಿಳಿಸಿದರು. ಏನು ನಮ್ಮ ಬೇಲೂರು ತಾಲೂಕಿನಲ್ಲಿ ಎಲ್ಲ ವಾರ್ಡ್ಗಳು ಮತ್ತು 15 ಪತ್ರ ನಾಯಿಗಳನ್ನ ಒಂದು ಐಡೆಂಟಿಫಿಕೇಷನ್ ಮಾಡಿ ಎಲ್ಲ ನಾಯಿಗಳಿಗೂ ಹಂತವಾಗಿ ಪುರಸಭೆ ಹಾಗೂ ಪಶುಪಾಲನಾ ಇಲಾಖೆ ವತಿಯಿಂದ ಎಲ್ಲ ನಾಯಿಗಳಿಗೂ ಸಹ ಇವತ್ತು ದಿವಸ ಏನು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಪ್ರಕಾರ ನಾವು 7ನೇ ತಾರೀಕು ಅಫಿಡವಿಟನ್ನು ರಾಜ್ಯ ಸರ್ಕಾರದ ವತಿಯಿಂದ ಸಲ್ಲಿಸಬೇಕಾಗಿರುತ್ತೆ. ಈ ಕಾರ್ಯಕ್ರಮದಲ್ಲಿ ನಾವು ಒಂದು ಬೇಲೂರು ಪಟ್ಟಣದಲ್ಲಿ ಸುಮಾರು 652 ಬೀದಿ ನಾಯಿಗಳನ್ನು ಐಡೆಂಟಿಫಿಕೇಷನ್ ಮಾಡಿದ್ವಿ. ಈ 652 ನಾಯಿಗಳಿಗೂ ಕೂಡ ಏನು ನಾವು ಪ್ರೈವೇಟ್ ನಾಯಿಗಳಿಗೆ ವ್ಯಾಕ್ಸಿನೇಷನ್ ಕೊಡ್ತೀವಿ, ಅದೇ ಥರ ಈ ಬೀದಿ ನಾಯಿಗಳಿಗೂ ಕೂಡ ವ್ಯಾಕ್ಸಿನೇಷನ್ನ ಹಾಕಿಸ್ಬೇಕಾಗಿರುತ್ತೆ. ಈ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮನ ನಾವು ಅಂದ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ನಾಯಿಗಳಿಗೆ ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡುವಂತೆ ABC ಕಾರ್ಯಕ್ರಮಕ್ಕೂ ಕೂಡ ನಾವು ಟೆಂಡರ್ ಮೂಲಕ ಕಾಲ್ ಮಾಡಿದ್ದೀವಿ. 20ನೇ ತಾರೀಕು ಲಾಸ್ಟ್ ಡೇಟ್ ಇದೆ. 20ನೇ ತಾರೀಕು ಕಾಲದಷ್ಟು ಎಲ್ಲ ನಾಯಿಗಳಿಗೂ ಕೂಡ ಸಂತಾನಹರಣ ಶಸ್ತ್ರಚಿಕಿತ್ಸೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಮಸ್ಕಾರ. ಇವತ್ತೇನು ನಮ್ಮ ಪುರಸಭೆ ವತಿಯಿಂದ ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಪುರಸಭೆ ವತಿಯಿಂದ ಹಾಗೂ ಪಶು ವೈದ್ಯ ಆಸ್ಪತ್ರೆ ಕಡೆಯಿಂದ ಸುಮಾರು 650 ನಾಯಿಗಳನ್ನು ಗುರುತಿಸಿರ್ತೀವಿ. ಅದನ್ನು ಹಂತವಾಗಿ ನಾವು ನಾಯಿಗಳನ್ನು ಹಿಡಿದು ಅದಕ್ಕೆ ರೇಬಿಸ್ ಇಂಜೆಕ್ಷನ್ ಕೊಡೋ ಮೂಲಕ ಮತ್ತು ABC ಇಂಜೆಕ್ಷನ್ ಸಂತಾನ ಶಸ್ತ್ರ ಇಂಜೆಕ್ಷನ್ ಕೊಡೋ ಮೂಲಕ ನಾವೆಲ್ಲ ಸಹಕರಿಸ್ತಿದ್ದೀವಿ. ಬೇಲೂರಿನ ಸಮಸ್ತ ನಾಗರಿಕರ ಇದಕ್ಕೆ ಮಾಡಬೇಕು. ರೇಬಿಸ್ ಅಂತ ಅಂದರೆ ಎಲ್ಲರಿಗೂ ಗೊತ್ತಿರೋಂಗೆ ಮಾನವನಿಗೆ ಆಗಲಿ ಪ್ರಾಣಿಗಳಿಗಾಗಲಿ ಕಡಿದ್ರದಕ್ಕೆ ಔಷಧಿ ಆ ಟೈಮಲ್ಲಿ ಸರಿಯಾದ ಸಮಯಕ್ಕೆ ತಾಂದರೆ ಔಷಧಿ ಇರುತ್ತೆ, ಇಲ್ಲ ಅಂದರೆ ತಾನಲಿಲ್ಲ ಅಂದರೆ ಕಷ್ಟ ಆಗುತ್ತೆ. ಹಾಗಾಗಿ ಅದಕ್ಕೆಲ್ಲ ಔಷಧಿ ತಗೊಳ್ಳಿ ಅಂತೇಳಿ ಮತ್ತು ಬೇಲೂರಲ್ಲಿ ಮನೆ ನಾಯಿಗಳೇ ಆಗಿರ್ಬೋದು, ಬೀದಿ ನಾಯಿಗಳೇ ಆಗಿರ್ಬೋದು, ಎಲ್ಲರೂ ಸಹ ಇದಕ್ಕೆ ರೇಬಿಸ್ ಇಂಜೆಕ್ಷನ್ ಕೊಡಿಸಿ ಅಂತೇಳಿ ನಮ್ಮ ಬೇಲೂರು ನಗರವನ್ನು ರೇಬಿಸ್ ಮುಕ್ತ ನಗರವಾಗಿ ಮಾಡೋಕ್ಕೆ ಎಲ್ಲರೂ ನಾಗರಿಕರು ಸಹ ಸಹಕರಿಸಬೇಕು ಅಂತ ಕೇಳ್ತೀವಿ.